ಎಲ್ಲರಿಗೂ ನಮಸ್ಕಾರ. ಆಚಾರ್ಯ ವಿನೋಬಾ ಭಾವೆ ಅವರ ಬಾಲ್ಯದಲ್ಲಿ ನಡೆದದ್ದು ಎನ್ನಲಾದ ಒಂದು ಕಥೆಯನ್ನು ಕೇಳೋಣ. ಅದೊಂದು ಹಳ್ಳಿಯ ಶಾಲೆ. ಅನೇಕ ಜನ ಹುಡುಗರು ತುಂಬ ತುಂಟರು, ಅಷ್ಟೇ ಅಭ್ಯಾಸದಲ್ಲಿ ಕೂಡ ಚೂಟಿಯಾಗಿದ್ದರು. ಏಕೋಪಾಧ್ಯಾಯ ಶಾಲೆ. ಅಲ್ಲಿಯ ಶಿಕ್ಷಕರಿಗೆ ಮಕ್ಕಳಿಗೆ ಪಾಠ ಮಾಡುವುದೇನೋ ಗೊತ್ತು, ಆದರೆ ಅವರನ್ನು ಒಲಿಸಿ ಪಾಠ ಮಾಡುವುದಲ್ಲ, ಶಿಕ್ಷಿಸಿ ಪಾಠವನ್ನು ಮಾಡಬೇಕು ಅಂತ ಅವರ ಅಭಿಪ್ರಾಯ. ಮಕ್ಕಳು ಚಿಕ್ಕ ತಪ್ಪನ್ನು ಮಾಡಿದರೂ ಕೂಡ ಬೆತ್ತದಿಂದ ಜೋರಾದ ಏಟುಗಳನ್ನು ಕೊಟ್ಟು ಮಕ್ಕಳಿಗೆ ಶಿಕ್ಷೆಯನ್ನು ನೀಡುತ್ತಿದ್ದರು. ಅವರು ಬೆತ್ತದಿಂದ ಏಟನ್ನು ಕೊಡ್ತಾರಲ್ಲ, ಆದ್ದರಿಂದ ಆ ಬೆತ್ತವನ್ನೇ ಇಲ್ಲದಂತೆ ಮಾಡೋಣ ಎಂದು ಒಂದು ಬಾಲಕರ ಗುಂಪು ತೀರ್ಮಾನಿಸಿತು. ಆ ಬಾಲಕರಿಗೆಲ್ಲ ಒಬ್ಬ ನಾಯಕ, ತುಂಬ ಚೂಟಿ, ಆತನೆಂದರೆ ಎಲ್ಲರಿಗೂ ಅಚ್ಚುಮೆಚ್ಚು. ಶಿಕ್ಷಕರು ಮೇಜಿನ ಮೇಲಿಟ್ಟಂತಹ ಬೆತ್ತವನ್ನು ಎಗರಿಸಿ ಬಿಡುತ್ತಿದ್ದ. ಶಿಕ್ಷಕರು ನೋಡಿದರೆ ಬೆತ್ತವೇ ಇಲ್ಲ. ಮಕ್ಕಳನ್ನು ಕರೆದು ಕೇಳಿದರು, ಪ್ರೀತಿಯಿಂದ ಕೇಳಿದರು, ಗದರಿಸಿ ಕೇಳಿದರು. ಹೇಗೆ ಕೇಳಿದರೂ ಕೂಡ ಬೆತ್ತವನ್ನು ಕದಿಯುತ್ತಿದ್ದ ಹುಡುಗನ ಬಗ್ಗೆ ಯಾರೂ ಬಾಯಿ ಬಿಡಲಿಲ್ಲ. ಯಾಕೆಂದರೆ ಆತ ಎಲ್ಲರ ಅಚ್ಚುಮೆಚ್ಚಿನ ನಾಯಕ. ಶಿಕ್ಷಕರು ಒಂದು ದಿನ ತಾನೇ ಮರೆಯಲ್ಲಿ ನಿಂತು ಬೆತ್ತವನ್ನು ಯಾರು ಕದಿಯುತ್ತಿದ್ದಾರೆ ಅಂತ ಕಂಡುಹಿಡಿದರು. ಈತನನ್ನು ಹಿಡಿದುಕೊಂಡರು, ಅಷ್ಟಕ್ಕೆ ಬಿಡಲಿಲ್ಲ. ಆತನಿಗೆ 501 ಬಸ್ಕಿಯನ್ನು ಹೊಡೆಯುವ ಶಿಕ್ಷೆಯನ್ನು ನೀಡಿದರು. ಎದ್ದು ಕುಳಿತು ಮಾಡಬೇಕು 501 ಬಾರಿ. ಈತನಿಗೆ ಕಷ್ಟವಾಗತ್ತಲ್ಲ ಅಂತ ಎಲ್ಲ ಮಕ್ಕಳಿಗೂ ಬೇಸರವಾಯಿತು. ಶಿಕ್ಷಕರು ಮತ್ತೊಬ್ಬ ವಿದ್ಯಾರ್ಥಿಯನ್ನು ಕರೆದು, ಈತ 501 ಬಸ್ಕಿಯನ್ನು ಹೊಡೆಯುತ್ತಿದ್ದಾನ ಅಂತ ನೀನು ಲೆಕ್ಕವನ್ನು ಮಾಡು ಅಂತ ಹೇಳಿದ್ರು. ಹಾಗೆಯೇ ಕುರ್ಚಿಯ ಮೇಲೆ ಕುಳಿತು ನಿದ್ರೆ ಹೋಗ್ಬಿಟ್ರು. ಮತ್ತೊಬ್ಬ ಹುಡುಗ ಲೆಕ್ಕ ಮಾಡ್ತಿದ್ದಾನೆ, ತನ್ನ ಮಿತ್ರ ಬಸ್ಕಿಯನ್ನು ಹೊಡೆಯುತ್ತಿದ್ದಾನಲ್ಲ ಅಂತ ಆತನಿಗೆ ಬೇಸರ. ಆತ ನಿಧಾನವಾಗಿ 1, 2, 3, 4 ಹೀಗೆ ಮಾಡ್ತಾ ಮಾಡ್ತಾ ಲೆಕ್ಕವನ್ನು ಎಗರಿಸಿ 10, 20, 50, 100, 200, 300, 500 ಹೀಗೆ 501 ಬಸ್ಕಿಗಳಾದವು ಅಂತ ಶಿಕ್ಷಕರನ್ನು ಎಬ್ಬಿಸಿ ಹೇಳಿದ. ಆದರೆ ಈ ಬಸ್ಕಿಯನ್ನು ಹೊಡೆಯುತ್ತಿದ್ದಂತಹ ವಿದ್ಯಾರ್ಥಿಗಳ ನಾಯಕ ಹುಡುಗ ಆತ ಶಿಕ್ಷಕರ ಬಳಿ ಹೇಳಿದ, ಇಲ್ಲ, ಈತ ತಪ್ಪು ಲೆಕ್ಕವನ್ನು ಮಾಡಿದ್ದಾನೆ. ನಾನು 501 ಬಸ್ಕಿಯನ್ನು ಇನ್ನೂ ಹೊಡೆದಿಲ್ಲ, ಕೇವಲ 51 ಬಸ್ಕಿಗಳು ಮಾತ್ರ ಆಗಿವೆ. ನನ್ನ ಮಿತ್ರ ನನಗೆ ಕಷ್ಟವಾಗತ್ತಲ್ಲ ಅಂತ ನಿಮ್ಮ ಬಳಿ ಸುಳ್ಳನ್ನು ಹೇಳಿದ್ದಾನೆ. ನಾನು ಇನ್ನೂ ಬಸ್ಕಿಯನ್ನು ಹೊಡೆಯಬೇಕು ಅಂತ ಬಸ್ಕಿಯನ್ನು ಹೊಡೆಯೋದನ್ನು ಮುಂದುವರೆಸಿದ. ಶಿಕ್ಷಕರಿಗೆ ಈ ಬಾಲಕ ಸತ್ಯವನ್ನು ಹೇಳಿದ್ದಾನಲ್ಲ, ಇದರಿಂದ ತುಂಬ ಸಂತೋಷವಾಯಿತು. ಅವರು ಈ ವಿದ್ಯಾರ್ಥಿಯನ್ನು ಕರೆದು ಹೇಳಿದರು, ಮಗು, ನಿನಗೆ ಶಿಕ್ಷೆಯನ್ನು ಕೊಡಬೇಕು ಅನ್ನೋದು ನನ್ನ ಉದ್ದೇಶವಲ್ಲ. ನಿನಗೆ ನಿನ್ನ ತಪ್ಪಿನ ಅರಿವಾದರೆ ಸಾಕು. 50 ಮತ್ತೊಂದು ಬಸ್ಕಿಯನ್ನು ಹೊಡೆದಿದ್ದೀಯಲ್ಲ, ಅಷ್ಟು ಸಾಕು. ನಿನ್ನ ಸ್ಥಳದಲ್ಲಿ ಕುಳಿತುಕೋ, ಮುಂದೆ ಯಾವತ್ತೂ ಕಳ್ಳತನವನ್ನು ಮಾಡಬೇಡ ಅಂತ ಆತನಿಗೆ ಉಪದೇಶವನ್ನು ಹೇಳಿದರು. ಹಾಗೆಯೇ ಸುಳ್ಳು ಹೇಳಿರುವಂತಹ ವಿದ್ಯಾರ್ಥಿಗೂ ಕೂಡ ನೀನು ಸುಳ್ಳನ್ನು ಹೇಳಬಾರದು ಅಂತ ಹಿತ ನುಡಿಗಳನ್ನು ಹೇಳಿ ಈ ವಿಷಯವನ್ನು ಅಲ್ಲಿಗೆ ಮುಗಿಸಿದರು. ಬಾಲ್ಯದಲ್ಲಿಯೇ ತನಗೆ ಕಷ್ಟವಾದರೂ ಕೂಡ ಸತ್ಯವನ್ನೇ ಹೇಳುವಂತಹ ದಿಟ್ಟತನವನ್ನು ತೋರಿರುವಂತಹ ಆ ಹುಡುಗ ಮುಂದೆ ಬೆಳೆದು ಹಳ್ಳಿಗರಿಗೆ ನಾಯಕನೇ ಆದ. ಆಚಾರ್ಯ ವಿನೋಬಾ ಭಾವೆ ಅಂತ ಕರೆಸಿಕೊಂಡು ಭೂಮಿ ಇರುವಂತಹ ಶ್ರೀಮಂತರು ಭೂಮಿಯಿಲ್ಲದಿರುವಂತಹ ಕೃಷಿಕರಿಗೆ, ಬಡವರಿಗೆ ಭೂಮಿಯನ್ನು ದಾನ ಮಾಡುವಂತಹ ಭೂದಾನ ಯಜ್ಞವನ್ನೇ ಪ್ರಾರಂಭಿಸಿ ಈ ಚಳುವಳಿಯಲ್ಲಿ ಯಶಸ್ವಿಯೂ ಆಗಿ ಭಾರತದಾದ್ಯಂತ ಅಷ್ಟೇ ಅಲ್ಲದೆ ವಿಶ್ವದಾದ್ಯಂತವೂ ಕೂಡ ಪ್ರಸಿದ್ಧರಾದರು. ಧನ್ಯವಾದಗಳು.